ಹಿರಿಯ ಸಾಹಿತಿಗಳಾದ ತಿಲಕ್ನಾಥ್ ಮಂಜೇಶ್ವರರವರು ಪತ್ರಕರ್ತರಾಗಿ, ಲೇಖಕರಾಗಿ, ತರಂಗದ ಹಿರಿಯ ಸಂಪಾದಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದವರು. ಇದುವರೆಗೆ ಬಹಳಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರದ ಗ್ರಂಥಾಲಯ ಇಲಾಖೆ ಸಗಟು ಖರೀದಿಯ ಅಡಿಯಲ್ಲಿ ಇವರ ಪುಸ್ತಕಗಳನ್ನು ಖರೀದಿಗೆ ಆಯ್ಕೆಗೊಳಿಸಿದ್ರು. ಇವತ್ತಿಗೂ ಖರೀದಿಸದೇ ಇರುವ ಕಾರಣದಿಂದ ಅವರು ಮನಸ್ಸಿಗೆ ಬೇಸರ ಆಗಿ ದಿನಾಂಕ ಏಪ್ರಿಲ್ 12, 2026ರಂದು ಸೌಮ್ಯವಾಗಿ ಪ್ರತಿಭಟನೆ ಮಾಡಲು ಮುಂದಾಗಿ ಮಣಿಪಾಲದ ಬಸ್ ನಿಲ್ದಾಣದ ಬಳಿ ಸಂತೆಯಲ್ಲಿ ಕುಳಿತು 110 ರೂಪಾಯಿ ಮುಖಬೆಲೆ ಇರುವಂತಹ ಪುಸ್ತಕವನ್ನು ಕೇವಲ 10 ರೂಪಾಯಿಗೆ ಮಾರಾಟ ಮಾಡುವುದರ ಒಂದು ನಿರ್ಧಾರದೊಂದಿಗೆ ಪ್ರತಿಭಟನೆ ಮಾಡ್ತಾ ಕುಳಿತಿದ್ದನ್ನು ಯಾರೋ ಒಬ್ಬರು ಸಾಹಿತ್ಯ ಪ್ರೇಮಿಗಳು ಕಂಡು ಅದನ್ನು ಒಂದು ಫೋಟೋವನ್ನು ಕ್ಲಿಕ್ಕಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡದ್ದನ್ನು ಗಮನಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಡುಪಿ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ದಿಢೀರನೆ ಅಲ್ಲಿಗೆ ಭೇಟಿ ಕೊಟ್ಟು, ಸರ್, ನೀವು ಈ ಥರ ಪ್ರತಿಭಟನೆ ಮಾಡುವಂಥದ್ದು ನಮಗೆ ಕೂಡ ಅದು ಸಮಂಜಸವಲ್ಲ. ದಯವಿಟ್ಟು ತಾವು ತಮ್ಮ ಪ್ರತಿಭಟನೆಯನ್ನು ಇಲ್ಲಿಗೆ ನಿಲ್ಲಿಸಿ ತಮ್ಮ ಎಲ್ಲ ಪುಸ್ತಕದ ಪ್ರತಿಗಳನ್ನು ನೀವು ಹೇಳಿರುವ ರೇಟಿಗೆ ನಾವು ಖರೀದಿಸ್ತೇವೆ ಅಂತೇಳಿ ಹೇಳಿದಾಗ ಪುಸ್ತಕಗಳನ್ನೆಲ್ಲ ಖರೀದಿ ಮಾಡಲಿಕ್ಕೆ ದಾನಿಗಳಾದಂತಹ ವಿಶ್ವನಾಥ್ ಶೆಣೈ ಮಾಮ ಅವರು ಎಲ್ಲ ಪ್ರತಿಗಳನ್ನು ಕೊಂಡುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ನಡೆಸ್ತಾ ಇರುವಂತಹ ಮನೆಯ ಗ್ರಂಥಾಲಯ ಈ ಕಾರ್ಯಕ್ರಮಕ್ಕೆ ಪುಸ್ತಕಗಳನ್ನೆಲ್ಲ ಕೊಡುಗೆಯಾಗಿ ನೀಡಿದ್ದಾರೆ. ಇದರಿಂದ ಒಂದು ನಮಗೆಲ್ಲರಿಗೂ ತಿಳಿದೇನೆಂದರೆ, ಒಬ್ಬ ಸಾಹಿತಿ ಈ ರೀತಿ ಒಂದು ಸಂತೆಯಲ್ಲಿ ಕುಳಿತು ತಮ್ಮ ಪುಸ್ತಕವನ್ನು ಮಾರಾಟ ಮಾಡುವುದನ್ನು ನಾವೆಲ್ಲ ನೋಡಿಕೊಂಡು ಸುಮ್ಮನೆ ಇರಲಿಕ್ಕಾಗದೆ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದವರು ಮಾಡಿರುವಂತಹ ಈ ಕಾರ್ಯಕ್ಕೆ